ಹೊಸಕೋಟೆ ನಗರದಲ್ಲಿ ಹನುಮ ಜಯಂತಿ ದಿನ ವಿವಿಧ ದೇವಾಲಯಗಳಲ್ಲಿ ಪ್ರಸಾದ ಸೇವನೆ ಮಾಡಿದ ಸುಮಾರು 241ಕ್ಕೂ ಹೆಚ್ಚಿನ ಭಕ್ತರು ಅಸ್ವಸ್ಥಗೊಂಡಿದ್ದು ಸರ್ಕಾರಿ ಆಸ್ಪತ್ರೆ, ಎಂಟಿಜೆ ಆಸ್ಪತ್ರೆ ಸೇರಿದಂತೆ ಹಲವಾರು ಆಸ್ಪತ್ರೆಗಳಲ್ಲಿ ರೋಗಿಗಳು ದಾಖಲಾಗಿದ್ದರು. ವಿಷಯ ತಿಳಿದ ತಕ್ಷಣ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಅಸ್ವಸ್ಥ ರೋಗಿಗಳನ್ನು ಮಾಜಿ ಸಚಿವ ಹಾಗೂ ಹಾಲಿ ವಿಧಾನ ಪರಿಷತ್ ಸದಸ್ಯ ಎಂಟಿಬಿ ನಾಗರಾಜ್ ಭೇಟಿ ನೀಡಿ ಆರೋಗ್ಯವನ್ನ ವಿಚಾರಿಸಿ ಆತ್ಮಸ್ಥೈರ್ಯ ತುಂಬಿ ಧೈರ್ಯ ಹೇಳಿದ್ದಾರೆ. ಏನಾಗಲ್ಲ ದೈವ ಹೌದಾ ಏನೋ ಮಾಡಿ ಹೆಂಗಿದ್ದೀರ ಬಳಿಕ ಮಾತನಾಡಿದ ಅವರು, ಹನುಮ ಜಯಂತಿ ಸಂದರ್ಭದಲ್ಲಿ ಆಕಸ್ಮಿಕ ಈ ರೀತಿ ಒಂದು ಘಟನೆ ನಡೆದು ಹೋಗಿದೆ. ಮೊದಲು 135 ಜನ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಈಗ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾಗಿದೆ. ಅಲ್ಲದೆ ಆರೋಗ್ಯ ಸದೃಢವಾಗಿ ಮನೆಗೆ ತೆರಳುವವರು ವಿರಳವಾಗಿದ್ದಾರೆ. ಆದ್ದರಿಂದ ರೋಗಿಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನ ವೈದ್ಯರು ಕೊಡುತ್ತಿದ್ದಾರೆ. ಯಾರೂ ಸಹ ಭಯ ಪಡುವ ಅವಶ್ಯಕತೆ ಇಲ್ಲ ಎಂದರು. ಹಾಗೂ ಲೋಕಸಭಾ ಚುನಾವಣೆ ಕುರಿತು ಮಾತನಾಡಿದ ಅವರು, ಹೈಕಮಾಂಡ್ ತೀರ್ಮಾನ ಮಾಡಿ ಟಿಕೆಟ್ ನೀಡಿದರೆ ಸ್ಪರ್ಧೆ ಮಾಡುತ್ತೇನೆ ಎಂದರು. ಆರೋಗ್ಯ ಅಧಿಕಾರಿಗಳು ಏನು ತಪ್ಪಿಲ್ಲ. ಇದು ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಪ್ರಸಾದ ಮಾಡಿದ್ರು, ಪ್ರಸಾದ ಮಾಡಿದವರು ಪ್ರಸಾದ ಮಾಡಿಸ್ತಾರೆ. ಅವರು ಇದ್ರನ್ನ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು ಮಾಡೋರು. ಯಾಕೆಂದರೆ ಇವತ್ತು ಸಾರಿ ದೇವಾಲಯಗಳಾಗ ಇದರಲ್ಲಾಗಿ ಎಷ್ಟೋ ಜನ ಬಿಟ್ಟು ಪಾಯಸಲ್ಲ, ಎಷ್ಟೋ ಜನ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಹೊಟ್ಟೆಗೆ ಎಲ್ಲರೂ ಅದನ್ನು ಆಹಾರವನ್ನು ಎಚ್ಚರಿಕೆಯಿಂದ ಇರಬೇಕು. ಯಾರಿಗೂ ತಪ್ಪೇನಿಲ್ಲ. ಅವರು ವೈದ್ಯಾಧಿಕಾರಿಗಳು ಬಹಳ ಮುನ್ನೆಚ್ಚರಿಕೆಯಿಂದ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ನಿನ್ನೆ ಮೊನ್ನೆಲ್ಲ ರಜೆ ಬೇರೆ ಇತ್ತಲ್ಲ, ಕ್ರಿಸ್ಮಸ್ ಹಾಲಿಡೇಸ್ 3 ದಿನ ಹಾಲಿಡೇ ಇರೋದ್ರಿಂದ ಸ್ವಲ್ಪ ವೈದ್ಯಾಧಿಕಾರಿಗಳು ಕೆಲವರು ರಜೆ ಇರ್ಬೋದು. ಅದಕ್ಕೆ ಅವರು ಎಚ್ಚರಿಕೆಯಿಂದ ಪಾಪ ಕೆಲಸ ಮಾಡಿ ಅವರಿಗೆ ನಾನು ಇವತ್ತೆಲ್ಲ ವೈದ್ಯಾಧಿಕಾರಿಗಳು ಅವ್ರ ತಂಡದವರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳೇ ಎಲ್ಲರೂ ಕೂಡ ವಿಚಾರಣೆ ಮಾಡಿದ್ದೀವಿ. ಅವರೆಲ್ಲ ಆರೋಗ್ಯವಾಗಿದ್ದಾರೆ. ಅವರು ಕೂಡ ಸಾಯಂಕಾಲ ನಾಳೆ ಒಳಗಡೆ ಡಿಸ್ಚಾರ್ಜ್ ಮಾಡ್ತಿದ್ದೀವಿ. ನಮ್ಮ ವೈದ್ಯಾಧಿಕಾರಿಗಳಾದಂಥ ಸತೀಶರು ಮತ್ತು ಅವರ ಸಿಬ್ಬಂದಿಗಳು ಬಹಳ ಮುನ್ನೆಚ್ಚರಿಕೆಯಿಂದ ಅವರು ಕೂಡ ಎಲ್ಲ ಬಂದಂಥ ರೋಗಿಗಳಿಗೆ ತಪಾಸಣೆ ಮಾಡಿ ಅವರಿಗೆ ಚಿಕಿತ್ಸೆ ಇದ್ದು ನಮ್ಮ ಸತೀಶು ಮತ್ತು ಅವರ ತಂಡದವರು ಬಹಳ ಸಂತೋಷ. ಹಾಗಾಗಿ ನಾನು ಕೂಡ ಎಲ್ಲ ದೇವರಿಗೆ ಪ್ರಾರ್ಥನೆ ಮಾಡ್ತೇನೆ, ಅವರೆಲ್ಲರೂ ಕೂಡ ಗುಣಮುಖರಾಗಿ ಮತ್ತು ಅವ್ರ ಮನೆಗಳಿಗೆ ಅವರು ವಾಪಸ್ ಆಗಿ ಎಲ್ಲ ದೇವರುಗಳು ಕೂಡ ಸಾರ್ವಜನಿಕವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಚುನಾವಣೆಗೆ ನಾನು ಇಲ್ಲಿ ನಿಲ್ತೀನಿ ಅಂತ ಇಲ್ಲಿ ಹೇಳಿಲ್ಲ. ನೋಡೋಣ, ನಮ್ಮ ಹೈಕಮಾಂಡ್ ಪಾರ್ಟಿ ನಮ್ಮ ವರಿಷ್ಠರು ಏನು ತೀರ್ಮಾನ ತಗೊಳ್ತಾರೆ ಆ ತೀರ್ಮಾನದ ಮೇಲೆ ನಿಲ್ಬೇಕಂತ ಅವಕಾಶ ಕೊಟ್ಟರೆ ನಿಂತೀರಾ ಸರ್? ಹೈಕಮಾಂಡ್ ಏನೋ ನೀವು ನಿಂತ್ಕೊಳ್ಳಿ ಅಂತ ಹೇಳೋದು ನಿಂತ್ಕೊಳ್ಳೋದು. ಹೈಕಮಾಂಡ್ ಅವರು ಏನು ತೀರ್ಮಾನ ಮಾಡ್ತಾರೆ, ಎಷ್ಟು ಜನ ಅರ್ಜಿದಾರರಿದ್ದಾರೆ, ನಿಲ್ಲುವಂಥ ಅಭ್ಯರ್ಥಿಗಳು ಎಷ್ಟು ಜನ ಇದ್ದಾರೆ, ಅದೆಲ್ಲೂ ಕೂಡ ಪರಿಗಣಿಸಿ ಈಗ ಬೇರೆ ನೂತನವಾಗಿ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು, ಪದಾಧಿಕಾರಿಗಳು ಆಯ್ಕೆ ಆಗಿದ್ದಾರೆ. ಹೊಸ ಟೀಮು ಈಗಾಗಲೇ ಆಯ್ಕೆಯಾಗಿ ಈ ಕೆಲಸ ಪ್ರಾರಂಭ ಮಾಡಿದ್ದಾರೆ. ವರಿಷ್ಠರು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರೆ ತೀರ್ಮಾನ. ಸೋಲು ಗೆಲುವು ಅದು ಕಾಮನ್. ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ನಮಗೂ 1,02,000 ಓಟ್ ಹಾಕಿದ್ರು ತಾಲೂಕಲ್ಲಿ ಜನ. ಅವರು 5,000 ಓಟ್ ಗೆದ್ದೆ. ಕಾಂಗ್ರೆಸ್ 1,07,000 ಬಂದಿದೆ. ಈ ಗ್ಯಾರಂಟಿ ಅವು ಇವು ಸ್ವಲ್ಪ ಎಲ್ಲ ಏನೇನೋ ಎಲ್ಲ ಆಗಿದೆ. ಏನಾದ್ರಲ್ಲಿ ಆ ಥರ ಏನಿಲ್ಲ. ನಮ್ಮ ತಾಲೂಕಲ್ಲಿ ಆ್ಯಕ್ಟಿವ್ ಆಗಿ ನಾವೆಲ್ಲ ರೀತಿ ಕಾರ್ಯಕೆಲಸ ನಡೀತಾ ಇದಕ್ಕೆ ಪಕ್ಷದ ಪರವಾಗಿ ಎಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಆಲ್ರೆಡಿ 2-3 ಬಾರಿ ಸರ್ವೆ ಆಗಿದೆ.
ಸೆಂಟ್ರಲ್ಲಿಂದ 2 ಸರಿ ಆಗಿದೆ, ಸ್ಟೇಟಿಂದ 1 ಸರಿ ಆಗಿದೆ. ಈಗ ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಆದಮೇಲೆ ಅವರು ಮತ್ತು ವಿರೋಧ ಪಕ್ಷ ನಾಯಕರು ಅಶೋಕಣ್ಣವರು ಸರ್ವೆ ಮಾಡಿಸ್ತಾ ಇದ್ದಾರೆ. ಹೋಗಿದ್ದ ಕಡೆ ಎಲ್ಲ MTB ನಾಗರಾಜಣ್ಣ ಹೆಸರು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದಾರೆ ಅಂದರೆ ಇವರು 2 ಡಿಸ್ಟಿಕಲ್ಲೂ ಉಸ್ತುವಾರಿ ಮಂತ್ರಿ ಆಗಿದ್ದರು. ಇವ್ರು ಮಾಡಿದಂಥ ಕಾರ್ಯ, ಜನಕ್ಕೆ ಸ್ಪಂದಿಸಿದಂಥ ರೀತಿ, ಪ್ರತಿದಿನ ಬೆಳಗ್ಗೆ ಅವ್ರ ಮನೆ ಹತ್ರ ಇರ್ಬೋದು, ತಾಲೂಕಲ್ಲಿ ಇರ್ಬೋದು, ಯಾವುದೇ ಕೆಲಸ ಕಾರ್ಯ, ಯಾವುದೇ ಜಾತಿ ಭೇದ ಪಕ್ಷ ನೋಡಿದ್ರೆ ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ಆ ಒಂದು ವೇವ್ ಇವ್ರ ಹೆಸರೇ ಹೇಳ್ತಾ ಇದ್ದಾರೆ. ಪಕ್ಷದಲ್ಲೂ ಫಸ್ಟ್ ಇವ್ರ ಹೆಸರೇ ಇರೋದು, ಇವರೇ ಕ್ಯಾಂಡಿಡೇಟು ಅಂತ ತೀರ್ಮಾನ ಮಾಡಬೇಕು. ಪಕ್ಷ ಏನು ತೀರ್ಮಾನ, ಲೋಕಸಭೆ ಎಲೆಕ್ಷನ್ ಅಲ್ವಾ ಇದು, ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ JP ನಡ್ಡಾ ಅವರು ಅಧ್ಯಕ್ಷರಿದ್ದಾರೆ, ಅಮಿತ್ ಶಾ ಅವರು, ಮೋದಿ ಅವರು ಅಲ್ಲಿ ಕೋರ್ ಕಮಿಟಿ ಅಲ್ಲಿ ತೀರ್ಮಾನ ಆಗ್ತದೆ. ಈಗ ಇಲ್ಲಿ ಹೊಸ ಒಂದು ಸರ್ವೆ ಆಗಿದೆ, ಇನ್ನೊಂದು ಸರ್ವೆ ಮಾಡ್ತಾ ಇದ್ದಾರೆ. ಹೋಗಿದ್ದ ಕಡೆಲ್ಲ ಇವ್ರ ಹೆಸರೇ ಹೇಳ್ತಾ ಇದ್ದಾರೆ, MTB ನಾಗರಾಜಣ್ಣ ಹೆಸರೇ ಹೇಳ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲೂ ನಿಲ್ಲಬೇಕಂತ ನಮ್ಮ ಕಾರ್ಯಕರ್ತರು, ನಮ್ಮ ಪಕ್ಷದ ಮುಖಂಡರೆಲ್ಲ ಒತ್ತಾಯ ಇದೆ, ನಿಲ್ಲಬೇಕು ಅಂತೇಳಿ MTB ನಾಗರಾಜಣ್ಣ ಒಂದು ಅವಕಾಶನ ತಗೊತೀವಿ. ಇದನ್ನು ಈಗ ಹಿಂದೆ ಇದೇ ರೀತಿ ಬಚ್ಚೇಗೌಡ 2013 ಸೋತ, 2014 ನಿಂತರು ಸೋತರು, 2018-19 ಮತ್ತೆ ನಿಂತು ಗೆದ್ದರು. ಇವರು ಸಹ ಈ ಒಂದು ಬೈ ಎಲೆಕ್ಷನ್ ಇರ್ಬೋದು, ಇಲ್ಲಿ 2 ಎಲೆಕ್ಷನ್ ಸೋತಿದ್ದಾರೆ. ಸೋತಿರೋದು ಜನಕ್ಕೆ ಅನುಕಂಪ ಇರುತ್ತೆ. ಈ ಎಲೆಕ್ಷನ್ನು ಮೋದಿ ಇರ್ಬೋದು, ಹಿಂದುತ್ವ ಇರ್ಬೋದು, ಈ ದೇಶ ಇರ್ಬೋದು, ಅವ್ರು ಮಾಡಿದಂಥ ಕೆಲಸ ಇರ್ಬೋದು, ಒಂದೇ ಒಂದು ಬ್ಲಾಕ್ ಚುಕ್ಕೆ ಇದ್ದಿರೋ ಕೆಲಸ ಮಾಡೋ ಇದ್ದರೆ ರಾಜಕಾರಣದಲ್ಲಿ ಇಂಥ ಒಬ್ಬ ವ್ಯಕ್ತಿ. ಇದನ್ನು ಪಕ್ಷ ಫಸ್ಟ್ ಗುರುತಿಸ್ತಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿನೇ ಇದನ್ನು ಇವ್ರನ್ನ ಗುರುತಿಸಿದೆ. ಜನನೂ ಅದೇ ಅಭಿಪ್ರಾಯ ಹೇಳ್ತಾ ಇದ್ದಾರೆ. 8 ಕಾನ್ಸ್ಟಿಟ್ಯೂನ್ಸಿಲೂ ಸರ್ವೆ ನಡೆದಿದೆ, ಆಲ್ರೆಡಿ ಹೇಳ್ತಾರೆ ಆಗಲೇ ಸರ್ವೆ ನಡೆದಿದೆ. ಎಲ್ಲರಲ್ಲೂ ಇವ್ರದ್ದೇ ಹೆಸರು ಫಸ್ಟ್ ಇದೆ, MTB ನಾಗರಾಜಣ್ಣವ್ರದ್ದೇ ಫಸ್ಟ್ ಹೆಸರಿದೆ. ಜನರಿಗೆ ಬಂದಿದ್ದಾರೆ ಇವರು. ನಾವು ಒತ್ತಾಯ ಮಾಡಿದ್ದೀವಿ ಕೊಡಬೇಕು ಅಂತ, ಪಕ್ಷ ತೀರ್ಮಾನ ಮಾಡ್ತಾರೆ. ಹಂಗೆ ಮಾಡೋದು ಕೆಲಸ, ಪಕ್ಷ ಅಂತಿಮ ತೀರ್ಮಾನ ತಗೊಂಡು ಮಾಡೋದು ಕೆಲಸ. ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಘಟಕದ ಅಧ್ಯಕ್ಷ ಚಿಕ್ಕಹುಲ್ಲೂರು ಕೆ ಸತೀಶ್, ಟೌನ್ ಬ್ಯಾಂಕ್ ಅಧ್ಯಕ್ಷ ಎ ಅಫ್ಸರ್, ಮಾಜಿ ಅಧ್ಯಕ್ಷ ಬಾಲಚಂದ್ರ, ನಗರಸಭೆ ಸದಸ್ಯರಾದ DK ನಾಗರಾಜ್, ಅರುಣ್ ಕುಮಾರ್, ವೆಂಕಟೇಶ್, ಶಾಜಿಯಾ ಕಾಲಿಂ, ರಾಮಾಂಜಿನಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು.